ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಅನೇಕ ವಿಚಾರಗಳು ಬಾಕಿ ಉಳಿದಿದ್ದು ಈ ಭೇಟಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ನಡುವೆ ಡಿಕೆ ನಾಗರನವಿಲೆ ದೇಗುಲಕ್ಕೆ ಭೇಟಿ ಕೊಟ್ಟು ಸಂಕಲ್ಪ ಪೂಜೆಯನ್ನ ಸಲ್ಲಿಸಿರುವಂತದ್ದು ಮತ್ತೊಂದು ಚರ್ಚೆಯನ್ನ ಹುಟ್ಟುಹಾಕಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ದೆಹಲಿಗೆ. ಜುಲೈ 25ರಂದು ಭಾಗಿದಾರಿ ನ್ಯಾಯ ಸಮ್ಮೇಳನದಲ್ಲಿ ಭಾಗಿ. ಕೈಮನೆಯ ರಾಜಕಾರಣ ಮತ್ತೊಮ್ಮೆ ದೆಹಲಿಗೆ ವರ್ಗಾವಣೆ ಆಗ್ತಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ತೆರಳುತ್ತಿದ್ದಾರೆ. ದೆಹಲಿಯಲ್ಲಿ ವಾಸ್ತವ್ಯವಿದ್ದು ಜುಲೈ 25ರಂದು ಹಿಂದುಳಿದ ವರ್ಗಗಳ ಘಟಕದಿಂದ ನ್ಯಾಯ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಬಂದು ಸಿಎಂ ಸಿದ್ದರಾಮಯ್ಯ ಮೊದಲ ಸಭೆಯ ನೇತೃತ್ವ ವಹಿಸಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಭಾಗವಹಿಸುತ್ತಿರುವ ಮೊಟ್ಟಮೊದಲ ಎಐಸಿಸಿ ಕಾರ್ಯಕ್ರಮ ಇದಾಗಿದೆ. ಇದೇ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಹಿಂದುಳಿದ ವರ್ಗಗಳ ನಾಯಕತ್ವಕ್ಕೆ ರಾಷ್ಟ್ರೀಯ ಮನ್ನಣೆ ಸಿಕ್ಕಂತಾಗಲಿದೆ. ಈ ಬಾರಿಯ ದೆಹಲಿ ಭೇಟಿ ವೇಳೆ ಸಿಎಂ ಡಿಸಿಎಂಗೆ ಟೈಮ್ ಕೊಡ್ತಾರಾ ರಾಹುಲ್ ಗಾಂಧಿ? ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯವನ್ನು ಮುಗಿಸಿಕೊಂಡು ಬರ್ತಾರಾ ಸಿಎಂ ಡಿಸಿಎಂ? ನ್ಯಾಯ ಸಮಾವೇಶ ಒಂದ್ ಕಡೆಯಾದ್ರೆ ಕಾಂಗ್ರೆಸ್ ಮನೆಯೊಳಗಿನ ರಾಜಕಾರಣವೇ ಬೇರೆ ಅಂತಿವೆ ಮೂಲಗಳು. ಅದೇನಂದ್ರೆ ಕಳೆದ ಬಾರಿ ಸಿಎಂ ದೆಹಲಿಗೆ ಭೇಟಿ ನೀಡಿದ್ದಾಗ ನಾನೇ 5 ವರ್ಷ ಸಿಎಂ ಅಂತ ಸಂದೇಶ ಸಾರಿದ್ರು. ರಾಹುಲ್ ಗಾಂಧಿ ಭೇಟಿ ಮಾಡಲು ಮುಂದಾಗಿದ್ರು. ಆದ್ರೆ ರಾಹುಲ್ ಮನಸ್ಸು ಮಾಡಿರಲಿಲ್ಲ. ಈಗ ಮತ್ತೆ ದೆಹಲಿಗೆ ತೆರಳುತ್ತಿದ್ದು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕೈಗೆ ಸಿಗ್ತಾರಾ ಅಥವಾ ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಮಾತ್ರ ರಾಹುಲ್ ಭೇಟಿ ಸೀಮಿತವಾಗುತ್ತಾ ಎಂಬುದು ಬಹಳ ಕುತೂಹಲ ಹುಟ್ಟುಹಾಕಿದೆ. ದೆಹಲಿ ಭೇಟಿಗೂ ಮುನ್ನ ನಾಗರನವಿಲೆ ದೇಗುಲಕ್ಕೆ ಡಿಕೆ ಭೇಟಿ. ಸಂಕಲ್ಪದೊಂದಿಗೆ ಪೂಜೆ, ತೀವ್ರ ಚರ್ಚೆ ಹುಟ್ಟುಹಾಕಿದ ಡಿಕೆ ನಡೆ. ದೊಡ್ಡ ಕೆಲಸಗಳಿಗೆ ಕೈ ಹಾಕುವ ಮುನ್ನ ಡಿಕೆ ತಮ್ಮ ಇಷ್ಟ ದೇವರುಗಳಿಗೆ ಭೇಟಿ ನೀಡ್ತಾರೆ. ಅದು ಆಕಸ್ಮಿಕವೋ ಅಥವಾ ತಮ್ಮ ಇಷ್ಟಾರ್ಥ ಸಿದ್ಧಿಗೋ ಗೊತ್ತಿಲ್ಲ. ವಿಶೇಷ ಅಂದ್ರೆ ಈ ಬಾರಿಯೂ ದೆಹಲಿಗೆ ತೆರಳೋ ಮುನ್ನ ಹಾಸನದ ನಾಗರನವಿಲೆ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಭೇಟಿ ನೀಡಿದ್ದಾರೆ. 2 ದಿನಗಳ ಕಾಲ ವಿಶ್ರಾಂತಿ ಎಂದಿದ್ದ ಡಿಕೆ ಶಿವಕುಮಾರ್ ಪೊಲೀಸ್ ಭದ್ರತೆ, ಬೆಂಗಾವಲು ಪಡೆ ಇಲ್ಲದೆ ಗುಟ್ಟಾಗಿ ತೆರಳಿ ಏಕಾಂಗಿಯಾಗಿ ಪೂಜೆ ಸಲ್ಲಿಸಿದ್ದಾರೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಬರ ಅಧ್ಯಯನಕ್ಕೆ ಬಂದಿದ್ದ ವೇಳೆ ನಾಗರನವಿಲೆ ದೇಗುಲಕ್ಕೆ ಭೇಟಿ ನೀಡಿದ್ರು. ಈ ಭೇಟಿ ಬಳಿಕ ಬಿಎಸ್ವೈ ಸಿಎಂ ಆಗಿದ್ರು. ಈ ಕ್ಷೇತ್ರಕ್ಕೆ ಬಂದು ಹೋದ್ಮೇಲೆ ಯಡಿಯೂರಪ್ಪ ಸಿಎಂ ಆಗಿದ್ದು ಅನ್ನೋ ಚರ್ಚೆ ನಡೆದಿತ್ತು. ಇದೀಗ ಡಿಕೆ ಭೇಟಿ ನೀಡಿರೋದಕ್ಕೆ ಭಿನ್ನ ವಿಭಿನ್ನ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಸಿಎಂ ದೆಹಲಿ ಭೇಟಿ ಬಗ್ಗೆ ಟಿವಿ9ಗೆ ಎಐಸಿಸಿ ಒಬಿಸಿ ಘಟಕದ ಸದಸ್ಯ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಅವರ ವರ್ಚಸ್ಸು ಬಳಸಿಕೊಳ್ಳುವ ಕೆಲಸವಾಗ್ತಿದೆ ಅಂತ ಹೇಳಿದ್ದಾರೆ. ಸಹಜವೇ, ಇಡೀ ದೇಶದಲ್ಲಿ ಒಬ್ಬ ದೊಡ್ಡ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರೇ. ಯಾಕಂದರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಅವರೊಬ್ಬರೇ ಹಿಂದುಳಿದ ವರ್ಗದ ನಾಯಕರು. ಇವರ ವರ್ಚಸ್ಸನ್ನು ಬಳಸಿಕೊಂಡು ಕಾಂಗ್ರೆಸ್ ಪಕ್ಷದ ಬೇರೆ ಕಾರ್ಯಕರ್ತರಿಗೂ ಸಹ ಒಂದು ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಈ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿ ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿ ಅಂತ ಹೇಳಿ ಅವ್ರನ್ನ ಇಲ್ಲಿ ಕರೆಸ್ತಾ ಇದ್ದಾರೆ ವಿನಃ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅನ್ನೋದಕ್ಕೆ ಯಾವುದೇ ರೀತಿಯ ಸುಳಿವು ನನಗೆ ಕಾಣೋದಿಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯ ಡಿಕೆ ದೆಹಲಿ ಪ್ರವಾಸ ಅಪೂರ್ಣವಾಗಿತ್ತು. ನಿಗಮ ಮಂಡಳಿ ನೇಮಕದ ವಿಚಾರವು ಅಂತಿಮಗೊಂಡಿರಲಿಲ್ಲ. ಎಂಎಲ್ಸಿ ಆಯ್ಕೆ ಪ್ರಕ್ರಿಯೆಗೂ ಶುಭ ಸುದ್ದಿ ಹೊರಬಿದ್ದಿರಲಿಲ್ಲ. ಈ ಬಾರಿ ಸಿಎಂ ಡಿಸಿಎಂ ದೆಹಲಿಯಿಂದ ಹೊಸ ಸುದ್ದಿಯನ್ನೇ ಹೊತ್ತು ತರ್ತಾರೆ ಅನ್ನೋ ಮಾತುಗಳು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಿವೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.